ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸಂಪುಟ ಕಸರತ್ತು ಇನ್ನೂ ಮುಗಿದಿಲ್ಲ. ಸಚಿವ ಸ್ಥಾನದಿಂದ ವಂಚಿತರಾದವರು ಸಮಾಧಾನ ಆಗ್ತಾ ಇಲ್ಲ. ಅಸಮಾಧಾನಿತರ ಮನವೊಲಿಕೆಗೆ ಕಸರತ್ತು ಇನ್ನೂ ನಡೀತಾ ಇದೆ. ಇದಕ್ಕಾಗಿಯೇ ಸಿಎಂ ಡಿಕೆ ಶಿವಕುಮಾರ್ ಹೊಸ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಅಸಮಾಧಾನ, ಆಕ್ರೋಶ, ಮಂತ್ರಿಗಿರಿ ಸಿಗದೆ ಕೆಲ ಹಿರಿಯ ಕಾಂಗ್ರೆಸ್ನ ಶಾಸಕರು ಕೊತ ಅಂತ ಕುದಿತಾ ಇದ್ದಾರೆ. ಬೇಕೇ ಬೇಕು, ನಮಗೆ ಸಚಿವ ಸ್ಥಾನ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ನೀವೇನ್ ಮಾಡ್ತಿರೋ ಗೊತ್ತಿಲ್ಲ, ನಮಗೆ ಮಾತ್ರ ಮಂತ್ರಿಗಿರಿ ನೀಡಿ ಅಂತ ಹಠಕ್ಕೆ ಬಿದ್ದಿದ್ದಾರೆ. ಅಸಮಾಧಾನಿತರ ನಡೆಗೆ ಹೈಕಮಾಂಡ್ ನಾಯಕರೇ ಇದೀಗ ತಂಡ ಹೊಡೆದಿದ್ದಾರೆ. ಅಸಮಾಧಾನಿತರ ಮನವೊಲಿಕೆಗೆ ಸಿಎಂ ಡಿಕೆಶಿ ಹರಸಾಹಸ. ಕೇಂದ್ರ ಸರ್ಕಾರದ ನೀತಿ ಸಿಎಂ ಡಿಕೆಶಿಗೆ ಆಯ್ತಾ ಅನುಕೂಲ? ಹೌದು, ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಕಾಂಗ್ರೆಸ್ನ ಕೆಲವೊಂದಿಷ್ಟು ಹಿರಿಯ ಶಾಸಕರು ಮುಂದಾಗಿದ್ದಾರೆ. ಇದರಿಂದ ದಂಗಾದ ಸಿಎಂ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಖುದ್ದು ಅಸಮಾಧಾನಿತ ಹಿರಿಯ ಶಾಸಕರ ಮನೆ ಬಾಗಿಲು ಬಡಿದಿದ್ದಾರೆ. ಸಚಿವ ಸ್ಥಾನದಿಂದ ವಂಚಿತಗೊಂಡವರನ್ನ ಮನವೊಲಿಸಿದ್ದಾರೆ. ಇದಕ್ಕಾಗಿ ಸಿಎಂ ಡಿಕೆಶಿ ಹೊಸ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಸಂಪುಟ ವಿಸ್ತರಣೆ ವೇಳೆ ಸಣ್ಣಪುಟ್ಟ ತಪ್ಪುಗಳು ಆಗಿವೆ ಅಂತ ಡಿಕೆಶಿ ಶಾಸಕರಿಗೆ ಮನದಟ್ಟು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಸೂಕ್ತ ಸ್ಥಾನಮಾನ ಸಿಗಲಿದೆ ಅಂತ ಭರವಸೆ ನೀಡಿದ್ದಾರೆ. ಪ್ರಬಲ ನಿಗಮ ಮಂಡಳಿಗಳ ಅಧ್ಯಕ್ಷಗಿರಿ, ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನ, ಕ್ಷೇತ್ರಕ್ಕೆ ವಿಶೇಷ ಅನುದಾನ ಸೇರಿದಂತೆ ಕೆಲ ಪ್ರಮುಖ ಆಫರ್ಗಳನ್ನು ನೀಡಿದ್ದಾರೆ. ಇವುಗಳ ಜೊತೆಗೆ ಮುಂದಿನ 1 ವರ್ಷಗಳ ಬಳಿಕ ತಮಗೂ ಸಚಿವ ಸ್ಥಾನ ಸಿಗಲಿದೆ ಎಂಬ ಭರವಸೆ ಕೂಡ ನೀಡಿದ್ದಾರಂತೆ. ಈಗಾಗಲೇ ಎಲ್ಲ ನಮ್ಮ ಬೋರ್ಡು ಕಾರ್ಪೊರೇಷನ್ ರಿವ್ಯಾಂಪ್ ಮಾಡ್ತಾ ಇದ್ದೀನಿ. ಎಲ್ಲ ನಮ್ಮ ಆಗಲೇ ಟೈಮ್ ಆಯ್ತು. ಎಲ್ಲರೂ 2 ವರ್ಷ ಅಂತ ಮುಂಚಿತವಾಗಿ ನಾವು ಹೇಳಿದ್ದು, ಮಂತ್ರಿಗಳಿಗೂ ಹೇಳಿದ್ದು ಅದನ್ನ ನಾವು ಮುಂಚಿತವಾಗಿ 2 ವರ್ಷ. ಈಗ ಎಲ್ಲರೂ ಕೂಡ ನಾನು ರೆಸಿಗ್ನೇಷನ್ ಸಬ್ಮಿಟ್ ಮಾಡಿ ಅಂತ ಅಂದ್ಬಿಟ್ಟು ಬೋರ್ಡ್ ಕಾರ್ಪೊರೇಷನ್ಗೆ ಫಸ್ಟ್ ನಮ್ಮ ವರ್ಕರ್ಸ್ಗೆ ಹೇಳ್ತೀನಿ. ವರ್ಕರ್ಸ್ ಎಲ್ಲ ಫಸ್ಟ್ ಫಿಲ್ಅಪ್ ಮಾಡ್ತೀನಿ, ಆಮೇಲೆ ಎಂಎಲ್ಎಸ್ ನ ಕರೆದು ಒಬ್ಬೊಬ್ಬರನ್ನೇ ಮಾತಾಡ್ತೀನಿ. ಇನ್ನು 1 ವರ್ಷದ ಬಳಿಕ ಸಚಿವ ಸ್ಥಾನ ಸಿಗಲಿದೆ ಎಂಬ ಸಿಎಂ ಡಿಕೆ ಶಿವಕುಮಾರ್ ಭರವಸೆ ಬಗ್ಗೆ ಕೈ ಪಡಸಾಲೆಯಲ್ಲಿ ಗುಸುಗುಸು ಚರ್ಚೆ ಶುರುವಾಗಿದೆ. ಮುಂಗಾರು ಸಂಸತ್ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಒನ್ ನೇಷನ್ ಒನ್ ಎಲೆಕ್ಷನ್ ಮಸೂದೆ ಮಂಡಿಸಲು ಸಿದ್ಧತೆಯನ್ನು ನಡೆಸಿದೆ. ಒಂದೊಮ್ಮೆ ಮಸೂದೆ ಜಾರಿಯಾದರೆ 2029ರಲ್ಲಿ ಸಾರ್ವತ್ರಿಕ ಚುನಾವಣೆಗಳು ನಡೆಯಲಿದೆ. ಇದರಿಂದಾಗಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ 1 ವರ್ಷ ಹೆಚ್ಚಿನ ಅವಧಿ ಸಿಗಲಿದೆ. ಹೀಗಾಗಿ ಯಾರು ಕೂಡ ಅಸಮಾಧಾನಗೊಳ್ಳುವುದು ಬೇಡ. ಮುಂದಿನ ದಿನಗಳಲ್ಲಿ ತಮಗೂ ಕೂಡ ಸಚಿವ ಸ್ಥಾನ ಸಿಗಬಹುದು ಅಂತ ಖುದ್ದು ಮುಖ್ಯಮಂತ್ರಿಗಳೇ ನೀಡಿದ್ದಾರಂತೆ. ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಏನೋ ಒಂದು ಬರ್ತಾ ಇದೆ ಅಂತೆ. 1 ವರ್ಷ ಮತ್ತೆ ಮುಂದೆ ಹೋಗಬಹುದು ಚಾನ್ಸಸ್ ಇದೆ ನಿಮಗೆ ಅಂತ ಅಂತ ಇದ್ರೆ, ಅಕಸ್ಮಾತ್ 1 ವರ್ಷ ಅದು ಮುಂದೆ ಹೋದ್ರೆ ಆ 1 ವರ್ಷ ನಮಗೆಲ್ಲ ಕೊಡಿ ಅಂತ ನಾವು ಕೇಳ್ತೀವಿ. ಅವಕಾಶ ಕೊಡಿ ಅಂತ. ಈಗ 1 ವರ್ಷದ ಏನಿದೆ ಇವ್ರು ಕೊಟ್ಟಿದ್ದೀರಿ, ನಮ್ಗೆಲ್ಲ ಕಡೆಗಣಿಸಿದ್ರಿ ಸೀನಿಯರ್ ಆದ್ರೂ ಕೂಡ. ಮುಂದೆ ಅಕಸ್ಮಾತ್ ಏನಾದ್ರು ನಮ್ಮ ಅದೃಷ್ಟಕ್ಕೆ 1 ವರ್ಷ ಮುಂದೋಯ್ತು ಎಲೆಕ್ಷನ್, ಆ ಟೈಮ್ನಾಗ ನಮ್ಗೆ ಕೊಡಿ ಅಂತ ನಾವು ಕೇಳ್ತೀವಿ. ರಾಷ್ಟ್ರ ರಾಜಕಾರಣದ ಇತಿಹಾಸ ಮೆಲುಕು ಹಾಕಿದಾಗ ಇಂದಿರಾ ಗಾಂಧಿ ಕಾಲದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿತ್ತು. ಇದರ ಪರಿಣಾಮ ಅಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ದೇವರಾಜ್ ಅರಸು ಅವರಿಗೆ ಸರ್ಕಾರ ನಡೆಸಲು 6 ತಿಂಗಳು ಹೆಚ್ಚಿನ ಅವಧಿ ಸಿಕ್ಕಿತ್ತು. ಇದೇ ರೀತಿಯ ಅವಕಾಶ ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಇಂದ ಸಿಗಬಹುದು ಎಂಬ ನಿರೀಕ್ಷೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಇದ್ದಾರಂತೆ. ಅದೇನೇ ಇರಲಿ, ಅಸಮಾಧಾನಿತ ಹಿರಿಯ ಶಾಸಕರ ಸಂಧಾನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಂದೊಂದೇ ಅಸ್ತ್ರಗಳನ್ನು ಪ್ರಯೋಗ ಮಾಡುತ್ತಿದ್ದಾರೆ. ಆದರೆ ಈ ಪ್ರಯೋಗ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಕಾದು ನೋಡಬೇಕಷ್ಟೇ.